ವೆಲ್ಕಮ್ ಟು ಮೈ ಚಾನಲ್. ಸೊ ಭಾಳ ದಿನ ಆದ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ನ್ಯೂ ಇಯರ್ಗೆ ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ ಅಂಥೇಳಿ. ನ್ಯೂ ಇಯರ್ ಆಮೇಲೆ ನನ್ನ ಬರ್ತ್ಡೇ ಇತ್ತು ಅಂಥೇಳಿ. ಸೊ ಅವತ್ತು ನ್ಯೂ ಇಯರ್ ಟೈಮ್ಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಟ್ರಾವೆಲ್ ಮಾಡೋಕ್ಕೆ ಚಳಿ ತುಂಬ ಇದೆ, ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಟೂ ವೀಲರ್ ಮೇಲೆ ಹೋಗ್ತಾಯಿದ್ದೀವಲ್ಲ. ಸೊ ಟ್ರಾವೆಲ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಅವತ್ತು ಕ್ಯಾನ್ಸಲ್ ಮಾಡಿದ್ವಿ. ಸೊ ನ್ಯೂ ಇಯರು ಇಲ್ಲೇ ಫ್ರೆಂಡ್ಸ್ ಮನೆಯಲ್ಲಿ ಪಾರ್ಟಿ ಮಾಡಿದ್ವಿ. ಅಲ್ಲಿ ಬರ್ತ್ಡೇನೂ ಇಲ್ಲೇ ಬೆಂಗಳೂರಲ್ಲೇ ಮಾಡಿಕೊಂಡೆ. ಸೊ ಆವಾಗ ಟ್ರಿಪ್ಪಿಗೆ ಹೋಗೋಕ್ಕಾಗಲಿಲ್ಲ. ಸೊ ಅಂದರೆ ಇವತ್ತು ಅಂದರೆ ನಾಳೆ ಹೋಗ್ತಾಯಿದ್ದೀವಿ, ನಾಳೆ 11th ಜನವರಿ. ಸೊ ನಾಳೆ ಹೋಗ್ತಾಯಿದ್ದೀವಿ ಟ್ರಿಪ್ಪಿಗೆ. ಸೊ ಅದು ಎಲ್ಲೇನಂಥೇಳಿ ಅಲ್ಲಿ ಹೋದ್ಮೇಲೆ ಹೋಗುವಾಗನೇ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಒಂದು 80% ಪ್ಯಾಕಿಂಗ್ ಆಗಿದೆ. ಸೊ ನಾಳೆ ಮಾರ್ನಿಂಗ್ ಬೇಗ ಬಿಡಬೇಕು ಇಲ್ಲಿಂದ. ಸೊ ಈಗ ಪ್ಯಾಕಿಂಗ್ ಮಾಡಿದ್ದೀನಿ ಎಲ್ಲನೂ. ಸೊ ಈಗ ಅದು ಹಿಂದಿನ ದಿನ ವ್ಲಾಗ್ ಮಾಡ್ತಾಯಿದ್ದೀನಿ ಈವ್ನಿಂಗು. ಸೊ ನೋಡೋಣ ಹೇಗಾಗುತ್ತೆ ಅಂತೇಳಿ ಒಂದು 4-5 ಡೇಸ್ ಹೋಗ್ತಾಯಿದ್ದೀವಿ. ಸೊ ಅದನ್ನು ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನ್ಯೂ ಇಯರ್ದು ವ್ಲಾಗ್ ಮಾಡಿದ್ದೆ, ಬಟ್ ಜಾಸ್ತಿ ಕ್ಲಿಪ್ಸು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫ್ರೆಂಡ್ಸ್ ಮನೇಲಿ ಹೋಗಿರ್ತೀವಿ. ಒಬ್ಬರು ಅನ್ಕಂಫರ್ಟೇಬಲ್ ಆಗ್ತಾರೆ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಸೊ ಜಾಸ್ತಿ ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆದರೆ ನೋಡ್ತೀನಿ, ಅದು ವ್ಲಾಗ್ ಹಾಕ್ತೀನಿ ಸಪ್ರೇಟಾಗಿ. ಇಲ್ಲಾಂದರೆ ಟ್ರಾವೆಲ್ ವ್ಲಾಗ್ ಬರುತ್ತೆ. ಸೊ ನಾಳೆ ಮಾರ್ನಿಂಗ್ ಹೋಗ್ತಾಯಿದ್ದೀವಿ. ಸೊ ಈಗ ಆಲ್ಮೋಸ್ಟ್ ಒಂದು 80% ಪ್ಯಾಕಿಂಗ್ ಆಗಿದೆ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಮೇಲೆ ನೆನಪಾದ ಮೇಲೆ ಇಟ್ಕೊಳ್ಳೋಕ್ಕೆ ಅದು ನೋಡ್ತೀನಿ ಏನೇನಿದೆ ಅಂಥೇಳಿ. ಸೊ ಆಮೇಲೆ ಸಿಗ್ತೀನಿ ಗೈಸ್. ನನಗೆ ನಾನು ಇಬ್ರು ತಿನ್ನಾರ ಇಬ್ರು ತಿನ್ನಾರೆ ಇಬ್ರು. ನಿನಗೆ ಬೇಕಾ ಹಾಕಿ ಕೊಡ್ಲಿ? ಅಕ್ಕಿ ಬೇಡ, ಅಕ್ಕಿ ಬೇಡ, ನಿನಗೆ ಅಕ್ಕಿ ಬೇಡ. ನನಗೊಂದು ತುತ್ತ ಸ್ಟೈಲಾಗೊಂದು ವಯಸ್ಸು ನೀವಂತ ಇಬ್ರಿಗೆ ಬೇಡ. ನನಗೊಂದು ತುತ್ತ. ಐ ನಂಗ ಯಾರಿಗೆ ನಿನಗೆ ಯಾರಿಗೆ ಕೊಡು? ಯಾರಿಗೆ ಕೊಡು? ಇದು 2 ಬ್ಯಾಗ್ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಇದೊಂದು ಹಿಂದ್ಗಡೆ ರೋಪ್ ಹಾಕಿ ಕಟ್ತೀವಿ, ಅಂದರೆ ಹಿಂದೆ ಕ್ಯಾರಿಯರ್ ಹಾಕಿರ್ತೀವಿ ಬೈಕ್ ಮೇಲೆ. ಸೊ ಅದರಲ್ಲಿ ರೋಪ್ ಹಾಕಿ ಕಟ್ತೀವಿ. ಇದೊಂದು ಹೆಗ್ಲಿಗೆ ಹಾಕೋತೀನಿ ಬ್ಯಾಗು. ಇವೆರಡೇ ತೊಗೊಂಡು ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ಫುಲ್ ಆಗಿದೆ, ಇನ್ನೊಂದು 2 ಬಟ್ಟೆ ಇಟ್ಕೋದಿದೆ. ಸೊ ಇದಾದರೆ ಫುಲ್ ಆಗುತ್ತೆ. ಸೊ ಇಷ್ಟೇ ಗೈಸ್, 2 ಬ್ಯಾಗ್ಸ್ ತೊಗೊಂಡು ಹೋಗ್ತಾಯಿದ್ದೀವಿ, ಒಂದು 4-5 ಡೇಸ್ಗೆ ಆಗೋ ಅಷ್ಟು. ಗೈಸ್ ಈಗ ಊಟ ಆಯಿತು, ಈಗ ಮಲ್ಕೋಬೇಕು. ಯಾಕಂದರೆ ಬೆಳಗ್ಗೆ ಮಾರ್ನಿಂಗು 5 o'clock ಹೇಳಬೇಕು. 6:30 ಇಲ್ಲಿಂದ ಬಿಡ್ತೀವಿ. ಸೊ ಅಲ್ಲಿ ರೀಚ್ ಆಗೋಕ್ಕೆ 3 or 4 ಆಗುತ್ತೆ ಆಫ್ಟರ್ನೂನು. ಸೊ ಈಗ ಬೇಗ ಮಲ್ಕೋಬೇಕು, ಆಮೇಲೆ ಬೇಗ ಹೇಳಬೇಕು. ಚಳಿ ತುಂಬ ಇದೆ, ನೋಡಬೇಕು ಮಾರ್ನಿಂಗ್ ಏನಾಗುತ್ತೆ ಅಂಥೇಳಿ. ಸೊ ಗುಡ್ ನೈಟ್ ಗೈಸ್, ಮಾರ್ನಿಂಗ್ ಸಿಗ್ತೀನಿ. The next day. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. 5 o'clock ಆಯಿತು ಈಗ. ಸೊ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಸೊ ರೆಡಿಯಾಗಿದ್ದೀನಿ. ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಸೊ 6 o'clock ಇಲ್ಲಿಂದ ಬಿಡ್ತೀವಿ. ಸೊ ತುಂಬ ಚಳಿ ಇದೆ, ಹೇಗೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಒಳಗಡೆ ಅನಿಸೋದಿಲ್ಲ, ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ತುಂಬ ಚಳಿ ಇದೆ. ಬೈಕ್ ಮೇಲೆ ಇನ್ನೂ ಜಾಸ್ತಿ ಚಳಿ ಹತ್ತುತ್ತೆ. ಸೊ ಏನು ಮಾಡಬೇಕು ನೋಡಬೇಕು. ಸೊ ನಾವೆಲ್ಲಿ ಹೋಗ್ತಾಯಿದ್ದೀವಿ ಅಂತಂದರೆ ಊಟಿಗೆ ಹೋಗ್ತಾಯಿದ್ದೀವಿ. ಸೊ ಅದೇ ಹೇಳಿದ್ನಲ್ಲ, ನ್ಯೂ ಇಯರ್ಗೆ ಹೋಗೋದಿತ್ತು. ಸೊ ಅದು ಪ್ಲ್ಯಾನು ಕ್ಯಾನ್ಸಲ್ ಆಗಿ ಪೋಸ್ಟ್ಪೋನ್ ಆಗಿ ಸೊ ಇವತ್ತು ಹೋಗ್ತಾಯಿದ್ದೀವಿ. ಹೆಂಗೂ ಸಂಕ್ರಾಂತಿ ಇವ್ರದ್ದು ಹಾಲಿಡೇ ಇತ್ತು. ಸೊ ಕಂಟಿನ್ಯೂಸ್ ಹಾಲಿಡೇ ಬಂದಿರೋದ್ರಿಂದ ಈಗ ಹೋಗ್ತಾಯಿದ್ದೀವಿ. ಸೊ ಚಳಿ ಇದೆ, ನೋಡ್ಬೇಕು ಏನಾಗುತ್ತೆ ಅಂಥೇಳಿ. ನನಗೆ ತುಂಬ ಚಳಿ, ನನಗೆ ತಡ್ಕೊಳಕ್ಕಾಗೋದಿಲ್ಲ.
ಸೊ ಇದೊಂಥರ ಅಡ್ವೆಂಚರ್ ಥರ ಇರಲಿ ಅಂಥೇಳಿ ನೋಡೋಣ ಟ್ರೈ ಮಾಡ್ತಾಯಿದ್ದೀವಿ. ಸೊ ಆಮೇಲೆ ಸಿಗ್ತೀನಿ. ತಿನ್ಕೋತೇ ಇರ್ತದೆ ಯಾವತ್ತು. ಗೈಸ್ ಈಗ ಬಿಡದಿಲಿದ್ದೀವಿ, ಟಿಫನ್ ಮಾಡಕ್ಕೆ ನಿಂತಿದ್ದೀವಿ. ಸೊ ಎಷ್ಟು ಒಂದು 8-8:30 ಆಗಿರ್ಬೋದು ಈಗ. ಸೊ ಈಗ ಟಿಫನ್ ಮಾಡಿ ಆಮೇಲೆ ಮೈಸೂರಿಗೆ ಹೋಗ್ತೀವಿ. ಸೊ ಈಗ ಟಿಫನ್ ಮಾಡಬೇಕು, ಬಿಡ್ದಿಗೆ ಬಂದಿದ್ದೀವಿ ಈಗ. ಗೈಸ್ ತಟ್ಟೆ ಇಡ್ಲಿ, ಬಿಡ್ದಿ ಫೇಮಸ್ ತಟ್ಟೆ ಇಡ್ಲಿದು. ಎಲ್ಲೋದ್ರೂ ಬಿಡೋದು. ಸೊ ಗೈಸ್ ಊಟಿ ನಿಯರ್ ಇದ್ದೀವಿ, ಇನ್ನೊಂದು 2 ಅವರ್ಸು. ಸೊ ಈಗ ಬೇಗೂರು ದಾಟಿದ್ದೀವಿ. ಸೊ ಇಲ್ಲೇ ಒಂದು ಸ್ವಲ್ಪ ಕಾಲು ನೋಯ್ತಾಯಿತ್ತು ಬೈಕ್ ಮೇಲೆ ಕುಂತು. ಸೊ ರೆಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ 10 ಮಿನಿಟ್ಸು ನಿಂತಿದ್ದೀವಿ. ಸೊ ಈಗ ಇಲ್ಲಿಂದ 1-2 ಅವರ್ಸ್ ಇದೆ, ಒಂದು 90 ಕಿಲೋಮೀಟ್ರು. ಸೊ ನನ್ನ ಮೊಬೈಲ್ ಬ್ಯಾಟ್ರಿನೂ ಡೌನ್ ಆಗಿದೆ. ಈಗ 30% ಅಷ್ಟೇ ಉಳಿದಿದೆ ಮೊಬೈಲ್ ಬ್ಯಾಟ್ರಿ. ನೋಡ್ತೀನಿ, ಅಲ್ಲಿವರೆಗೂ ಚಾರ್ಜ್ ಇದ್ದರೆ ಓಕೆ, ಇಲ್ಲಾಂದರೆ ಲಾಡ್ಜಿಗೆ ಹೋಗಿ ಚಾರ್ಜ್ ಮಾಡ್ಕೋಬೇಕು. ಸೊ ಅಲ್ಲಿ ರೀಚ್ ಆದ್ಮೇಲೆ ಸಿಗ್ತೀನಿ. ಜಿಗಿಸ್ತೀ ಕಾಣಲಿಲ್ಲ, ಕಾಣಲಿ ಕಾಣೋದಿಲ್ಲ. ಕಾಣಲಿಲ್ಲ, ಚಿರತೆನೂ ಕಾಣಲಿಲ್ಲ. ಒಂದು ಆನೆ ಕಾಣ್ತು, ಅದು ದೂರಿಂದ ನಾವು ಒಬ್ಬಳೇ ನೋಡಿದೆ. ಜಿಂಕೆ ಜಾಸ್ತಿ ಇದ್ವು ಅಲ್ಲಿ. ಗೈಸ್ ಜಸ್ಟ್ ಊಟಿ ರೀಚ್ ಆಗಿದ್ವಿ. ಮಾರ್ನಿಂಗ್ ಏನು ತಿಂದಿದ್ದಿಲ್ಲ, ಸೊ ಟಿಫನ್ ಮಾಡಿಬಿಟ್ಟಿದ್ವಿ ಅಷ್ಟೇ. ನಾವು ಬಂದಮೇಲೆ ಜಸ್ಟ್ ಮ್ಯಾಗಿ ಮೇಲೆ ಕಾಫಿ ಕುಡಿದ್ವಿ. ಸೊ ಗೈಸ್ ಮ್ಯಾಗಿ ಕಾಸ್ಟ್ಲಿ ಇರಲಿ ಮ್ಯಾಗಿ ನೋಡ. ಈಗ ರೀಚ್ ಆದ್ವಿ ಊಟಿ. ಸೊ ಹೋಮ್ ಸ್ಟೇಗೆ ರೂಮ್ಗೆ ಬಂದಿದ್ದೀವಿ. ಸೊ ಈಗ ಸ್ವಲ್ಪ ಟಯರ್ಡ್ ಆಗಿದೆ. ಸೊ ರೆಸ್ಟ್ ಮಾಡಬೇಕು. ಇನ್ನು ಊಟ ಮಾಡಿಲ್ಲ. ಏನಾದರೂ ಸ್ನ್ಯಾಕ್ಸ್ ತಿಂತೀವಿ. ಸೊ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗ್ತೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಸಿಗ್ತೀನಿ. ಸೊ ಗೈಸ್ ಇದು ನಮ್ಮ ರೂಮ್, ಚಿಕ್ಕದಿದೆ. ಇವತ್ತು 1 ಡೇಗೋಸ್ಕರ ಬುಕ್ ಮಾಡಿದ್ದು, ಯಾಕಂದರೆ ಅವೈಲೇಬಲ್ ಇದ್ದಿದ್ದಿಲ್ಲ. ಸೊ ಇದು ರೂಮ್. ಸೊ ಆಮೇಲೆ ಇದು ಹೊರಗಿಂದ ವ್ಯೂ ಇದೆ
ವ್ಯೂ ಚೆನ್ನಾಗಿದೆ. ಇವತ್ತು ಒನ್ ಡೇಗೋಸ್ಕರ, ನಾಳೆ ಮತ್ತೆ ಚೆಕ್ಔಟ್ ಆಗಬೇಕು. ಚೆಕ್ಔಟ್ ಆಗಿ ಮತ್ತೆ ಬೇರೆ ಬುಕ್ ಮಾಡಿದ್ದೀವಿ. ಸೊ ನಾಳೆ ಬೇರೆ ಕಡೆ ಹೋಗಬೇಕು. ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಏನೂ ತಿಂದಿಲ್ಲ. ಆಮೇಲೆ ಇಲ್ಲಿ ಲೇಕ್ ಇದೆ, ಆಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ, ಏನೋ ಅಲ್ಲ ಗಾರ್ಡನ್ ಇದೆ. ಸೊ ಅದನ್ನ ನೋಡ್ಕೊಂಡು ಬರ್ಬೇಕಂತ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇಲ್ಲಿ ಬಾಟ್ನಿಕಲ್ ಗಾರ್ಡನ್ ಬಂದಿದ್ವಿ. ಸೊ 6:30 ಕ್ಲೋಸ್ ಅಂತ ಅಂತಿದ್ದಾರೆ. ಒಂದು 10 ಮಿನಿಟ್ಸ್ ಅಷ್ಟೇ ಉಳಿದಿದೆ. ಸೊ 6:30 ಕ್ಲೋಸಿಂಗ್ ನಾಳೆ ಬರಬೇಕು. ಸೊ ಇಲ್ಲಿ ಏನೋ ಮಾರ್ಕೆಟ್ ಇದೆ, ಫುಲ್ಲು ರಶ್ ಇದೆ ಫುಲ್ಲು. ಸೊ ಬಾಟ್ನಿಕಲ್ ಗಾರ್ಡನ್ ನೋಡೋಕೆ ಬಂದ್ವಿ, ಬಟ್ 6:30 ಕ್ಲೋಸ್ ಅಂತ ಅಂದರು. ಸೊ ನಾಳೆ ನೋಡ್ಬೇಕಂತ ಬಂದ್ವಿ. ಸೊ ಈಗ ಇಲ್ಲೇ ಸ್ಟ್ರೀಟ್ ಮಾರ್ಕೆಟ್ಗೆ ಬಂದಿದ್ದೀವಿ. ಸೊ ಇದನ್ನು ನಾಳೆ ಬೆಳಿಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಈಗ ಕತ್ಲಲ್ಲಿ ಏನೂ ಕಾಣೋದಿಲ್ಲ ಜಾಸ್ತಿ. ನಾಳೆ ಬೆಳಿಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಫುಲ್ ರಶ್ ಇದೆ ನೋಡಿ. ದಿಸ್ ಈಸ್ ದ ಊಟಿ ಸ್ಟ್ರೀಟ್ ಮಾರ್ಕೆಟ್. ನಾವು ಕತ್ಲಲ್ಲಿ ಬಂದ್ವಿ, ಹಿಂಗಾಗಿ ಜಾಸ್ತಿ ಅಡ್ಡಾಡೋಕೆ ಆಗ್ತಾ ಇಲ್ಲ. ನಾಳೆ ಮತ್ತೊಮ್ಮೆ ಬರ್ತೀವಿ ಬಾಟ್ನಿಕಲ್ ಗಾರ್ಡನ್ ಬಂದಾಗ. ಸೊ ಗೈಸ್, ಮಫ್ಲರ್ ತೊಗೋತಾ ಇದ್ದೀವಿ. 100 ಅಂತಿದ್ದಾರೆ. ನಾವೊಂದೊಂಥರ ಸ್ವೆಟರ್ ಥರ ತೊಗೊಂಡಿನಿ. ಅದು 350 ಏನೋ ಹೇಳಿದರು. ಆಮೇಲೆ ತೋರಿಸ್ತೀನಿ ನಿಮಗೆ. ಏನಾರೇ ಒಂದು ಸ್ಟಾರ್ಟರ್ ಹೇಳು. ಕಾಜು ಪನ್ನೀರ್ ಮಸಾಲ ಅದು ಸ್ವೀಟ್ ಬರ್ತದೆ. ತೀಖಾ ಬೇಕಾ ನಿಮಗೆ? ನಾರ್ಮಲ್ ತೀಖಾ ಅಂದ್ರೆ ತೀಖಾ ಅಲ್ಲ. ಮಸಾಲ ಗೈಸ್, ಚಳಿಲಿ ಬಿಸಿನೀರು ಕೊಟ್ಟಿದ್ದಾರೆ. ಬಿಸಿನೀರು ಜಸ್ಟ್ ಈಗ ಆರಾಮ್ ಅನಿಸ್ಲೈತೆ. ಹಾಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅಷ್ಟೇ, ಕೈ ಅಷ್ಟು ಆರಾಮ್ ಅನಿಸ್ಲೈತೆ. ಫಸ್ಟ್ ಏನಾದ್ರು ಸ್ಟಾರ್ಟರ್ ಹೇಳು. ನಿಮಗೆ ಸೂಪ್ ಬೇಕಾ? ಮಾಡಕ್ಕೆ ಬಂದಿದ್ದೀವಿ. ತಲೆ ತುಂಬ ನೋಯ್ತಿದೆ, ಮಾರ್ನಿಂಗಿಂದ ಏನೂ ತಿಂದಿಲ್ಲ. ಸೊ ಈಗ ಏನಾದರೂ ತಿಂದು ರೂಮ್ಗೆ ಹೋಗ್ತೀವಿ. ಮತ್ತು ನಾಳೆ ಮಾರ್ನಿಂಗ್ ಚೆಕ್ಔಟ್ ಮಾಡಬೇಕು. ಸೊ ಈಗ ಬೇಗ ಹೋಗಿ ಮಲ್ಕೋಬೇಕು, ಯಾಕಂದ್ರೆ ಮಾರ್ನಿಂಗಿಂದ ಟ್ರಾವೆಲ್ ಮಾಡೋದಾಗಿದೆ. ಫುಲ್ ಟಯರ್ಡ್ ಆಗಿದೆ. ಸೊ ರೂಮ್ಗೆ ಹೋಗಿ ಮಲ್ಕೊಂಡು ಮಾರ್ನಿಂಗ್ ಚೆಕ್ಔಟ್ ಮಾಡಿ ಬೇರೆ ಲಾಡ್ಜಲ್ಲಿ ಅಂದರೆ ಚೆಕ್-ಇನ್ ಮಾಡಬೇಕು. ಸೊ ಅಲ್ಲಿ ಬ್ಯಾಗ್ ಅದು ಇಟ್ಟು ಒಂದು 3-4 ಪ್ಲೇಸಸ್ ಇವೆ. ಸೊ ಅದನ್ನು ನೋಡ್ಕೊಂಡು ಬರಬೇಕು. ನಾಳೆ ಅದು ಕವರ್ ಮಾಡಬೇಕು 3-4 ಪ್ಲೇಸಸ್. ನಾವು ಪ್ರೀತಿ ಹೋಟೆಲ್ಗೆ ಬಂದಿದ್ದೀವಿ. ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಮೆನ್ಯೂ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ಮೆನ್ಯೂ ಎಲ್ಲ ರೀಸನೇಬಲ್ ಇದೆ, ಹಂಗೇನು ಹಾಯ್ ಇಲ್ಲ. ಸೊ ನಾವೇನು ಆರ್ಡರ್ ಮಾಡಿ ಅದನ್ನು ನನಗೆ ಗೊತ್ತಿಲ್ಲ ಏನು ಆರ್ಡರ್ ಮಾಡಿವಿ ಅಂಥೇಳಿ. ಸೂಪ್ ಸೊ ಆರ್ಡರ್ ಮಾಡಿ. ಪ್ರೈಸ್ ಅಂತೂ ರೀಸನೇಬಲ್ ಇದೆ, ಟೊಮೆಟೊ ಸೂಪ್ ಏನು ಕಾಸ್ಟ್ಲಿ ಇಲ್ಲ ಪ್ರೈಸು. ದಿಸ್ ಈಸ್ ಮಸಾಲ ಪಾಪಡ್ ಆ್ಯಂಡ್ ಟೊಮೆಟೊ ಸೂಪ್. ಟೇಸ್ಟ್ ಹೆಂಗಿದೆ ನೋಡ್ತೀನಿ. ಟೊಮೆಟೊ ಸೂಪ್ ಸೂಪ್ ಚೆನ್ನಾಗಿದೆ ಅಲ್ಲ. ನಾನ್ ಪನ್ನೀರ್ ಬಟರ್ ಮಸಾಲ, ರೈಸ್ ಹೇಳಿದ್ದೀವಿ, ಆಮೇಲೆ ಬರ್ತದೆ.